ಈ ಶ್ರಾದ್ದವನ್ನ, ನಿಮ್ಮನ್ನ, ನನ್ನನ್ನ ರಕ್ಷಣೆ ಮಾಡ್ತಕ್ಕಂತಹ ಪರಮಾತ್ಮ ನಾರಾಯಣ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ, ನಾರಾಯಣ ನಿಮ್ಮ ಸನ್ನಿಧಾನಕ್ಕೆ ಬಂದೀವಿ, ಶ್ರಾದ್ದ ಮಾಡ್ತಾ ಇದ್ದೀವಿ, ನಮಗೆ ಅನುಮತಿ ಕೊಡಿ, ಪರ್ಮಿಷನ್ ಕೊಡಿ ಅಂತ ಪ್ರಾರ್ಥನೆ ಮಾಡಿ. ದೇವದೇವ ಜಗನ್ನಾಥ ಶಂಖ ಚಕ್ರ ಗದಾಧರ ದೇಹಿ ವಿಷ್ಣು ಮಮ ಅನುಜ್ಞಾಂ ಸರ್ವತೀರ್ಥೇಷು ಅವಗಾಹನಂ. ಎಲ್ಲರೂ ಹೇಳಿ ನಮೋ ನಮಸ್ತೆ. ಗೋವಿಂದ ಪುರಾಣ ಪುರುಷೋತ್ತಮ ಇದಂ ಶ್ರಾದ್ದಂ ಋಷಿಕೇಶ ರಕ್ಷತ್ವಂ ಸರ್ವತೋ ದಿಶ ಗಯಾ ಗದಾಧರಾಯ ನಮಃ. ನಾನು ಮಾಡ್ತಕ್ಕಂತಹ ಈ ಶ್ರಾದ್ದ ಕರ್ಮವನ್ನ ಸಮಸ್ತ ದಿಶಗಳಿಂದ ನಾರಾಯಣ ನೀವೇ ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆ ಆಯ್ತು. 2 ಅಕ್ಕಿ ಕಾಳು ತಗೊಳ್ಳಿ. ನೀವು ಶ್ರಾದ್ದ ಮಾಡ್ಲಿಕ್ಕೆ ಅಂತ ಬಂದ್ವಿ. ಆಂಧ್ರ ತೆಲಂಗಾಣ ಆಶ್ರಮದಲ್ಲಿ ಫೀಸ್ ಕಟ್ಟಿದ್ದೀರಾ ಅಲ್ವಾ? ಇಲ್ಲಿ ಬಂದು ಶ್ರಾದ್ದ ಪ್ರಾರಂಭ ಆಗಿದೆ. ನನ್ನ ಹತ್ರ ಅನುಮತಿ ಕೇಳಿದ್ದೀರಾ? ಕೇಳಲಿಲ್ಲ, ಅವಸರ ಇಲ್ಲ ಅಂತ ಮಾಡ್ತಾ ಇದ್ದೀರಾ ಅಲ್ವಾ? ಮಾಡಿಸೋ ಬ್ರಾಹ್ಮಣ ಹತ್ರನೇ ಮೇನ್ ಅನುಮತಿ ತಗೋಬೇಕು. ನಿಮಗೆ ಮಾಡುವ ಅಧಿಕಾರ ಇದೆ, ಆದ್ರೆ ವೇದದಲ್ಲಿ ಕುತ್ಕೊಂಡು ಮಾಡಬೇಕು ಅಂತಂದ್ರೆ ಅಧಿಕಾರ ಬೇಕು. ಬ್ರಾಹ್ಮಣ ಹತ್ರ ಕೇಳಬೇಕು, ನೀವು ಅನುಮತಿ ಕೊಡ್ರಿ ಮಾಡಲ ಬೇಡ ಅಂತ ಹತ್ರ ಕೇಳಬೇಕಂತೆ ಅಲ್ವಾ? ಅದನ್ನೇ ನೀವು ಕೇಳ್ತಾ ಇದ್ರೆ. ಹೇಳಿ ಶ್ರಾದ್ದ ಕರ್ಮ ಅಧಿಕಾರ ಸಂಪದಸ್ತು ಇತಿ ಭವಂತೋ ಬ್ರುವಂತು. ನಮ್ಮ ಅನುಮತಿ ಇದೆ, ನೀವು ಹಾಕಿಕೊಳ್ಳಿ, ನಿಮ್ಮ ತಲೆ ಮೇಲೆ ಹಾಕೊಳ್ಳಿ. ಶ್ರಾದ್ದ ಕರ್ಮ ಅಧಿಕಾರ ಸಂಪದಸ್ತು ಮನೋವಾಂಛಾ ಫಲಸಿದ್ಧಿರಸ್ತು ತಥಾಸ್ತು. ಈಗ ಜನವಾರವನ್ನ ಅಪಸವ್ಯ ಪ್ರಾಚೀನ ವೀತಿ ಅಪಸವ್ಯ ಭೂತ್ವ ನಿಮ್ಮ ಪಿತೃಗಳಿಗೋಸ್ಕರ ಸ್ವರ್ಗಲೋಕದಿಂದ ಬಂಗಾರದ ಮಾರ್ಗ ಮೆಟ್ಲು ಬರ್ತದೆ. ಯಾವಾಗ ಬರ್ತದೆ? ಪಿತೃಗಳಿಗೋಸ್ಕರ ಸ್ವರ್ಗದಿಂದ ಸುವರ್ಣವಾದ ಮಾರ್ಗ ಬರ್ತದೆ. ಸರಿ, ಯಾವಾಗ ಬರುತ್ತೆ? ಗಯಾಯಾಂ ಗಮನಂ ಪ್ರತಿ, ಗಯಾ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಯಾವತ್ತು ನೀವು ಗೃಹಾತ್ ಚಲಿತ ಮಾತ್ರೇಣ, ಮನೆಯಿಂದ ನೀವು ಹೊರಟಿದ್ರು, ಮನೆಯಿಂದ ಹೆಜ್ಜೆ ಹಾಕಿದ್ರು, ಮುಂದೆ ಗಯಕ್ಕೆ ಹೋಗಬೇಕು ಅಂತ ಮನೆಯಿಂದ ಹೆಜ್ಜೆ ಹಾಕಿದ್ರು. ನೀವು ಈಗ ಹೇಳಿದ್ರೆ ಇದಕ್ಕೋಸ್ಕರ ಅಂತ ಬಂದಿವಿ ಅಲ್ವಾ? ಮನೆಯಿಂದ ಹೆಜ್ಜೆ ಇಟ್ಟಿದ ತಕ್ಷಣನೇ ಅಲ್ಲಿಂದ ಸ್ವರ್ಗದಿಂದ ಮೆಟ್ಲು ಬರ್ತದಂತೆ, ಬಂಗಾರದ ಮೆಟ್ಲು. ಗೃಹಾತ್ ಚಲಿತ ಮಾತ್ರೇಣ ಗಯಾಯಾಂ ಗಮನಂ ಪ್ರತಿ ಸ್ವರ್ಗಾರೋಹಣ ಸೋಪಾನಂ. ಸ್ವರ್ಗಕ್ಕೆ ಆರೋಹಣ ಹೋಗ್ಲಿಕ್ಕೆ ಸೋಪಾನ ಅಂದ್ರೆ ಮಾರ್ಗ, ಮೆಟ್ಲು ಬರ್ತದಂತೆ. ಪಿತೃಣಾಂಚ ಪದೇ ಪದೇ. ನೀವೆಲ್ಲರೂ ಎಷ್ಟು ಹೆಜ್ಜೆ ಇಟ್ಕೊಂತ ಭಕ್ತಿಯಿಂದ ಈ ಜಾಗಕ್ಕೆ ಬಂದಿದ್ದೀರಾ, ಅಷ್ಟೇ ಹೆಜ್ಜೆಗಳನ್ನ ಅವ್ರು ಇಟ್ಕೊಂತ ಸ್ವರ್ಗಕ್ಕೆ ಹೋಗ್ತಾರಂತೆ. ಆ ಪಿತೃಗಳನ್ನ ದರ್ಭ ಮೇಲೆ ಕರೆದು ಹೆಸರುಗೋತ್ರ ಹೇಳಿ ಪಿಂಡ ಇಟ್ಟು ಪಿಂಡದ ಮೇಲೆ ಎಳ್ಳು ಮತ್ತೆ ನೀರು ಹಾಕಿದ್ರೇನೆ ಅವರಿಗೆ ಒಳ್ಳೆ ಗತಿ ಸಿಗತ್ತೆ. ದರ್ಭ ಮೇಲೆ ಕೈ ತೋರಿಸಿ. ಉಷಂತಸ್ತ್ವಾನಿ ಧೀಮಹಿ, ಉಷನ್ ಪೀಲಿ ಗುರುದೇವ್, ಉಷಂತಸ್ತ್ವಾನಿ ಧೀಮಹಿ ಉಷಂತಃ ಸಮಧೀಮಹಿ ಉಷನ್ನುಷದಾವಹ ಪಿತॄನ್ ಹವಿಷೇ ಅತ್ತವೆ ಆಯಂತುನಃ ಪಿತರಃ ಸೌಮ್ಯಾಸೋ ಅಗ್ನಿಶ್ವಾತ್ತಾಃ ಪತಿಭಿಃ ದೇವಯಾನೈಃ. ದೇವಯಾನೈಃ. ನೀವು ಗಯಕ್ಕೆ ಹೇಗೆ ಬಂದಿದ್ದೀರಾ? ವಿಮಾನ, ರೈಲಿಯಾನ, ಗಾಡಿ, ಚತುಶ್ಚಕ್ರಿಕಾ ಅಂತ ಕೂತ್ಕೊಂಡು ಬಂದಿದ್ದೀರಾ, ಬಸ್ ಅಲ್ಲಿ ಬಂದಿದ್ದೀರಾ. ಮಿತ್ರಗಳು ಗಯಕ್ಕೆ ಬರಬೇಕು, ಅಲ್ಲಿ ಆಟೋ ಸಿಗೋದಿಲ್ಲ, ಮತ್ತೆ ಹೇಗೆ ಬರಬೇಕು? ಇಲ್ಲಿ ಅಂತ ನೀವು ಬಂದ್ರಿ. ಮಾನವರು ಸಂಚಾರ ಮಾಡ್ತಕ್ಕಂತಹ ವಾಹನದಲ್ಲಿ ಕುತ್ಕೊಂಡು ನೀವು ಬಂದ್ರೆ, ಅವರು ದೇವತೆಗಳು ಸಂಚಾರ ಮಾಡ್ತಕ್ಕಂತಹ ವಾಹನ ಯಾವುದು? ಪುಷ್ಪಕ ವಿಮಾನ. ಪುಷ್ಪಕ ವಿಮಾನ ಅಂತ ಹೇಳ್ತಿರಲಿಲ್ಲ? ಆ ಪುಷ್ಪಕ ವಿಮಾನದಲ್ಲಿ ಕುತ್ಕೊಂಡು ಹೇಗೆ ಬರಬೇಕಂತ ನೀವು ಮಂತ್ರ ಹೇಳ್ತಾ ಇರೋದು ಅದಕ್ಕೆ ಅಲ್ವಾ? ಅಸ್ಮಿನ್ ಯಜ್ಞೆ ಅಸ್ಮಿನ್ ಶ್ರಾದ್ಧೆ ಸದಯಾವದಂತು ಅಧಿಬ್ರವಂತತೆ ಅವಂತಸ್ಮಾನ್. 4 ಜನ ಹೇಳಿ ಮಂತ್ರ. ಅಕ್ರೋಧನೈ. ನೀವೆಲ್ಲರೂ ಈ ಕಾರ್ಯವನ್ನ ಕೋಪದಿಂದ ತಾನೇ ಮಾಡ್ತಿರೋದು? ಇಷ್ಟದಿಂದ. ಅಕ್ರೋಧನೈ ಅಂದ್ರೆ ಕೋಪರಹಿತರಾಗಿ ಮಾಡ್ತಾ ಇದೀವಿ ಅಲ್ವಾ? ಕೋಪ ಇಲ್ಲದೆ ಮಾಡ್ತಾ ಇದೀವಿ. ಮತ್ತೆ ಯಾವ ತರ ಮಾಡ್ತಾ ಇದ್ದೀರಾ ಹೇಳಿ? ಶೌಚಪರೈಹಿ. ಶುದ್ಧವಾದ ಮನಸ್ಸಿನಿಂದ ಕಾರ್ಯವನ್ನ ಮಾಡ್ತಾ ಇದೀವಿ ಅಲ್ವಾ? ಶ್ರಾದ್ದ ಅಂತ ಹೇಳ್ತಾರೆ ಈ ಕಾರ್ಯವನ್ನ. ಶ್ರಾದ್ದ ಅಂದ್ರೆ ಏನು? ಶುದ್ಧವಾದ ಶ್ರದ್ಧೆಯ ಕ್ರಿಯತೆ ಇದೆ ಶ್ರಾದ್ದಂ. ಮನೆಯಲ್ಲಿ ದೇವರ ಪೂಜೆ ಮಾಡ್ತೀರೋ ಇಲ್ಲ? ಮಾಡ್ತೀವಿ, ದಿನ ಮಾಡ್ತೀವಿ. ಶ್ರದ್ಧೆಯಿಂದ ಮಾಡಲ್ಲ, ಶ್ರದ್ಧೆಯಿಂದಾನೇ ಮಾಡೋದು. ಮಾಡ್ತಿರ್ತಾನೆ. ಮತ್ತೆ ಅಲ್ಲಿ ನಾವು ಇವತ್ತು ದೇವರಿಗೆ ಶ್ರಾದ್ದ ಮಾಡಿದೆ ಅಂತ ಹೇಳ್ತಿರೋ, ಪೂಜೆ ಮಾಡಿದೆ ಅಂತ ಹೇಳ್ತಿರೋ? ಪೂಜೆ ಅಂತ ಹೇಳ್ತಾರೆ ಇಲ್ಲ, ಶ್ರಾದ್ದ ಅಂತ ಹೇಳುದಿಲ್ಲ. ಅಭಿಪ್ರಾಯ, ದೇವತೆಗಳಿಗೆ ಪೂಜೆ ಮಾಡುವಾಗ ಎಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡ್ತಿರೋ ಅದಕ್ಕಿಂತ 1-2 ಜಾಸ್ತಿ ಪಿತೃಕಾರ್ಯ ಮಾಡುವಾಗ ಭಕ್ತಿ ಶ್ರದ್ಧೆಯಿಂದ ಮಾಡ್ಬೇಕಂತೆ. ಅದಕ್ಕೆ ಇದನ್ನು ಮಾತ್ರ ಶ್ರಾದ್ದ ಅಂತ ಹೇಳ್ತಾರೆ. ನಿಮ್ಮ 4 ಜನರ ಶ್ರದ್ಧೆ ಇಲ್ಲೇ ಇತ್ತು, ಆದ ಕಾರಣ ಹ್ಞೂ ಅಂತ ಯಾರು ಹೇಳಲಿಲ್ಲ. ಅಕ್ರೋಧನೆ, ಕೋಪದಿಂದ ತಾನೇ ಮಾಡ್ತಿರೋದು ಅಂತಂದ್ರೆ ಹ್ಞೂ ಅಂತ ಯಾರು ಹೇಳಲಿಲ್ಲ.
ಅಭಿಪ್ರಾಯ ನಿಮ್ಮೆಲ್ಲರ ಶ್ರದ್ಧೆ ಇಲ್ಲೇ ಇದೆ ಹೇಳಿ. ಶೌಚ ಪರೈಹಿ, ಶುದ್ಧವಾದ ಮನಸ್ಸಿನಿಂದ ಮಾಡ್ತಾ ಇದೀವಿ ಹೇಳಿ. ಸತತಂ ಬ್ರಹ್ಮ ವಾದಿಭಿಹಿ, ಬ್ರಹ್ಮಾದಿ ದೇವತೆಗಳ ಜೊತೆಯಲ್ಲಿ ಹೇಳಿ. ಭವಿತವ್ಯಂ ಭವದ್ಭಿಶ್ಚ ಮಯಾಚ ಶ್ರಾದ್ದ ಕರ್ಮಣಿ, ನಾನು ಮಾಡ್ತಕ್ಕಂತಹ ಶ್ರಾದ್ದ ಕರ್ಮದಲ್ಲಿ ಬ್ರಹ್ಮಾದಿ ದೇವತೆಗಳ ಜೊತೆಯಲ್ಲಿ ನೀವೆಲ್ಲರೂ ಬನ್ನಿ ಅಂತ ಹೇಳ್ತಾ ಇದ್ದೀರಾ. ಎಲ್ಲರಂದ್ರೆ ಯಾರು ಹೇಳಿ. ಮಮ ಸರ್ವಾನ್ ಪಿತೃದೇವತಾನ್